ಮುಸ್ಲಿಂ ಲಾ ನಲ್ಲಿ ಪಾರ್ಟೇಷನ್ ಮತ್ತು ಪ್ರಾಪರ್ಟಿ ಶೇರ್ ಹೇಗೆ ನಡೆಯುತ್ತದೆ? ಸ್ನೇಹಿತರೆ, ಆಸ್ತಿ ವಿವಾದಗಳು ಇಂದು ಎಲ್ಲ ಧರ್ಮಗಳ ಕುಟುಂಬಗಳಲ್ಲೂ ಹೆಚ್ಚಾಗುತ್ತಿವೆ. ಬಹಳ ಜನರಿಗೆ ಮುಸ್ಲಿಂ ಲಾ ಬಗ್ಗೆ ಸರಿಯಾದ ಕಾನೂನು ಅರಿವು ಇಲ್ಲ. ಮಗನ ಶೇರ್ ಎಷ್ಟು? ಮಗಳಿಗೆ ಶೇರ್ ಸಿಗುತ್ತದೆಯೇ? ಓರಲ್ ಗಿಫ್ಟ್ ವ್ಯಾಲಿಡ್ ಆಗುತ್ತದೆಯೇ? ಆರ್ಟಿಸಿನಲ್ಲಿ ಹೆಸರು ಇದ್ದರೆ ಫುಲ್ ಓನರ್ ಆಗುತ್ತಾನಾ? ಇಂತಹ ಪ್ರಶ್ನೆಗಳು ಸಾವಿರಾರು ಕುಟುಂಬಗಳಲ್ಲಿ ಕೇಳಿಬರುತ್ತಿವೆ. ಆದ್ದರಿಂದ ಈಗಲೇ ಜೆಬಿಎಂ ಕನ್ನಡದಲ್ಲಿ ಕಾನೂನು ಅರಿವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಏಕೆಂದರೆ ಮುಂದಿನ ಒಂದು ವಿಡಿಯೋ ನಿಮ್ಮ ಕುಟುಂಬದ ಆಸ್ತಿ ಹಕ್ಕನ್ನೇ ಉಳಿಸಬಹುದು. ಪಾರ್ಟ್ 6ರಲ್ಲಿ ನಾವು ಕ್ರಿಶ್ಚಿಯನ್ ಲಾನಲ್ಲಿ ಪ್ರಾಪರ್ಟಿ ಸಕ್ಸೆಷನ್ ಮತ್ತು ಪಾರ್ಟೇಷನ್ ಹೇಗೆ ನಡೆಯುತ್ತದೆ ಅನ್ನೋದನ್ನು ನೋಡಿದ್ದೆವು. ಈಗ ಮುಸ್ಲಿಂ ಲಾನಲ್ಲಿ ಇನ್ಹೆರಿಟೆನ್ಸ್ ಮತ್ತು ಪ್ರಾಪರ್ಟಿ ರೈಟ್ಸ್ ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡೋಣ. ಮುಸ್ಲಿಂ ಲಾ ಮುಖ್ಯ ಕಾನೂನು ಪ್ರಿನ್ಸಿಪಲ್ ಏನೆಂದರೆ, ಮುಸ್ಲಿಂ ಲಾ ಮುಖ್ಯವಾಗಿ ಕುರಾನಿಕ್ ಪ್ರಿನ್ಸಿಪಲ್ಸ್, ಪರ್ಸನಲ್ ಲಾ ಪ್ರಿನ್ಸಿಪಲ್ಸ್ ಮತ್ತು ಶರಿಯತ್ ಲಾ ಆಧಾರದ ಮೇಲೆ ನಡೆಯುತ್ತವೆ. ಈ ಹಂತದಲ್ಲಿ ಹಿಂದೂ ಕೋಪರ್ಸನಲಿ ಸಿಸ್ಟಮ್ ಇಲ್ಲಿ ಇದೆಯಾ ಎಂದರೆ ಇಲ್ಲ ಅಂತಲೇ ಹೇಳಬೇಕು. ಮುಸ್ಲಿಂ ಲಾನಲ್ಲಿ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇಲ್ಲ, ಮತ್ತೆ ಕೋಪರ್ಸನರಿ ಸಿಸ್ಟಮ್ ಇಲ್ಲ, ಮತ್ತೆ ಬರ್ತ್ ರೈಟ್ ಕಾನ್ಸೆಪ್ಟ್ ಹಿಂದೂ ಲಾ ರೀತಿಯಲ್ಲಿ ಇಲ್ಲಿ ಇಲ್ಲ. ಆದರೆ ಪ್ರಾಪರ್ಟಿ ರೈಟ್ಸ್ ಸಾಮಾನ್ಯವಾಗಿ ಸಕ್ಸೆಷನ್ ನಂತರ ಬರುತ್ತದೆ. ಇಲ್ಲಿ ಮುಖ್ಯವಾಗಿ ಪ್ರಾಪರ್ಟಿ ಶೇರ್ ಹೇಗೆ ಡಿವೈಡ್ ಆಗುತ್ತದೆ ಎಂಬುದನ್ನು ನೋಡಿದರೆ, ಒಬ್ಬ ಮುಸ್ಲಿಂ ವ್ಯಕ್ತಿ ಮೃತಪಟ್ಟ ನಂತರ ಅವನ ಹೆಂಡತಿಗೆ, ವೈಫ್ಗೆ, ಮತ್ತೆ ಹಸ್ಬೆಂಡ್ಗೆ, ಸನ್ಸ್ಗೆ, ಡಾಟರ್ಸ್ಗೆ, ಮದರ್ಸ್ಗೆ ಆ್ಯಂಡ್ ಫಾದರ್ಗೆ, ಇವರಿಗೆ ಮುಸ್ಲಿಂ ಸಕ್ಸೆಷನ್ ರೂಲ್ಸ್ ಪ್ರಕಾರ ಶೇರ್ಸ್ ಸಿಗುತ್ತವೆ. ಸನ್ಸ್ ಅಂಡ್ ಡಾಟರ್ಸ್ ಶೇರ್, ಮಗ ಮತ್ತು ಮಗಳ ಶೇರು ಮುಸ್ಲಿಂ ಲಾನಲ್ಲಿ ಏನು ಹೇಳುತ್ತದೆ ಅಂದರೆ, ಬಹಳ ಜನ ಕೇಳುವ ಪ್ರಶ್ನೆ, ಮಗ ಮತ್ತು ಮಗಳಿಗೆ ಸಮಾನ ಶೇರ್ ಇದೆಯಾ? ಸಾಮಾನ್ಯವಾಗಿ ಮುಸ್ಲಿಂ ಲಾ ಪ್ರಕಾರ ಮಗನಿಗೆ ಮಗಳಿಗಿಂತ ಹೆಚ್ಚಿನ ಶೇರು ಬರಬಹುದು. ಆದರೆ ಎಕ್ಸಾಕ್ಟ್ ಶೇರ್ ಫ್ಯಾಮಿಲಿ ಸ್ಟ್ರಕ್ಚರ್ ಮತ್ತು ಏರ್ಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಸ್ನೇಹಿತರೆ, ಮುಸ್ಲಿಂ ಲಾನಲ್ಲಿ, ಮುಸ್ಲಿಂ ಜನಾಂಗದಲ್ಲಿ ಓರಲ್ ಗಿಫ್ಟ್ ಹಿಬ ಅನ್ನುವ ಒಂದು ಪದ್ಧತಿ ಇದೆ. ಮುಸ್ಲಿಂ ಲಾನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಇದು. ಈ ನಿಟ್ಟಿನಲ್ಲಿ ಹಿಬ ಎಂದರೆ ಓರಲ್ ಗಿಫ್ಟ್ ಅಂತ. ಈ ಓರಲ್ ಗಿಫ್ಟ್ ಲೆಕ್ಕದಲ್ಲಿ ಕೆಲ ಸಂದರ್ಭಗಳಲ್ಲಿ ಓರಲ್ ಗಿಫ್ಟ್ ವ್ಯಾಲಿಡ್ ಆಗಬಹುದು. ಆದರೆ ಕೋರ್ಟ್ ಸಾಮಾನ್ಯವಾಗಿ ನೋಡೋದು ಗಿಫ್ಟ್ ಡಿಕ್ಲೇರೇಷನ್ ಇದೆಯಾ, ಎಕ್ಸೆಪ್ಟೇಷನ್ ಇದೆಯಾ, ಪೊಸಿಷನ್ ಟ್ರಾನ್ಸ್ಫರ್ ಆಗಿದೆಯಾ ಎಂಬುದನ್ನೇ ನೋಡುತ್ತದೆ. ಮತ್ತೆ ಪ್ರಾಕ್ಟಿಕಲ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನೆಂದರೆ, ಮುಸ್ಲಿಂ ಫ್ಯಾಮಿಲೀಸ್ನಲ್ಲಿ ಕೂಡ ಇಂದಿನ ದಿನಗಳಲ್ಲಿ ಐಡನ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ಫೇಕ್ ಓರಲ್ ಗಿಫ್ಟ್ ಕ್ಲೈಮ್ಸ್, ಇಲ್ಲಿಗಲ್ ಸೇಲ್ ಡೀಡ್ಸ್, ವುಮೆನ್ಸ್ ಶೇರ್ ಡಿನಯಲ್, ಪೊಸಿಷನ್ ರೈಟ್ಸ್, ಆರ್ಟಿಸಿ ಡಿಸ್ಪ್ಯೂಟ್ಸ್, ಈ ರೀತಿಯಾಗಿ ಡಿಸ್ಪ್ಯೂಟ್ಸ್ ಹೆಚ್ಚಾಗುತ್ತಿವೆ. ಈ ನಿಟ್ಟಿನಲ್ಲಿ ಕಾಮನ್ ಪ್ರಾಕ್ಟಿಕಲ್ ಸಿಚುವೇಶನ್ ಏನೆಂದರೆ, ಒಬ್ಬ ಫ್ಯಾಮಿಲಿ ಮೆಂಬರ್ ಈ ಪ್ರಾಪರ್ಟಿ ನನ್ನದೇ ಅಂತ ಸೀಕ್ರೆಟ್ಲಿ ಸೇಲ್ ಮಾಡಿಬಿಡುತ್ತಾನೆ. ನಂತರ ಅದರ್ಸ್ ಏರ್ಸ್ ಅಂದರೆ ಮಿಕ್ಕ ಒಂದು ವಂಶಾವಳಿಯ ಜನರು ಕೋರ್ಟ್ಗೆ ಬರುತ್ತಾರೆ. ಅವರು ಕೇಳುತ್ತಾರೆ, ನಮಗೆ ಸಕ್ಸೆಷನ್ ಶೇರ್ ಇದೆ ಅಂತ. ಈ ನಿಟ್ಟಿನಲ್ಲಿ ಮುಸ್ಲಿಂ ಲಾ ಪ್ರಕಾರ ಏನು ಬೇರೆ ಜನಾಂಗದಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಮುಸ್ಲಿಂ ಫ್ಯಾಮಿಲಿಗಳಲ್ಲಿ ಐಡನ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಮತ್ತು ಫೇಕ್ ಓರಲ್ ಗಿಫ್ಟ್ ಕ್ಲೈಮ್ ಮಾಡೋವಂಥದ್ದು, ಇಲ್ಲಿಗಲ್ ಸೇಲ್ ಡೀಡ್ಸ್ ಮಾಡೋವಂಥದ್ದು, ವುಮೆನ್ ಶೇರ್ ಡಿನೈಲ್ ಮಾಡೋವಂಥದ್ದು, ಪೊಸಿಷನ್ ಫೈಟ್ಸ್ ಮಾಡೋವಂಥದ್ದು, ಆರ್ಟಿಸಿ ಡಿಸ್ಪ್ಯೂಟ್ಸ್ ಮಾಡೋವಂಥದ್ದು, ಇವೆಲ್ಲವೂ ನಡೆಯುತ್ತವೆ. ಆ ನಡೆದಾಗ ಆಗುವಂತಹ ಒಂದು ತೊಂದರೆಗಳಿಗೆ ಅದರ ಬಗ್ಗೆ ತಿಳಿದುಕೊಂಡ ಫ್ಯಾಮಿಲಿ ಮೆಂಬರ್ ಕೋರ್ಟ್ ನ್ಯಾಯಾಲಯದ ಮೆಟ್ಟಿಲಿರುತ್ತಾನೆ. ನ್ಯಾಯಾಲಯದ ಮೆಟ್ಟಿಲಿರದ ಮೇಲೆ ಈ ಪ್ರಾಪರ್ಟಿ ನನ್ನದೇ ಆಗಿದ್ದು ನನಗೆ ಗೊತ್ತಿಲ್ಲದಂತೆ ಸೀಕ್ರೆಟ್ ಸೇಲ್ ಮಾಡಿದ್ದಾರೆ, ಅದರಲ್ಲಿ ನನ್ನ ಭಾಗ ಇದೆ ಅಂತ ದಾವೆ ಹಾಕಿ ದಾವೆ ನಡೆಸುತ್ತಾನೆ. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಬಂದಂತಹ ಪ್ರಕರಣಗಳಿಗೆ ಕೋರ್ಟ್ ಏನು ಹೇಳುತ್ತದೆ ನೋಡೋಣ. ಇಲ್ಲಿ ಕೋರ್ಟ್ ಏನು ನೋಡುತ್ತದೆ ಎಂದರೆ, ಲೀಗಲ್ ಏರ್ಸ್ ಯಾರು? ಈಗ ಈ ಮುಸ್ಲಿಂ ಲಾ ಪ್ರಕಾರ ಅಂತ ಅವರು ಏನು ಭಾಗಗಳು ಮಾಡಿಕೊಂಡಿದ್ರು, ನ್ಯಾಯಾಲಯಕ್ಕೆ ಬಂದಾಗ ಅವರ ವೈಯಕ್ತಿಕ ಅಂದರೆ ಅವರ ಓರಲ್ ಗಿಫ್ಟ್ ಆಗಲಿ, ಅವರ ಮುಸ್ಲಿಂ ಒಂದು ಪದ್ಧತಿಯಲ್ಲಾಗಲಿ ಏನೇ ಮಾಡಿಕೊಂಡಿದ್ದರೂ ಕೋರ್ಟ್ಗೆ ಬಂದಾಗ ಅವರು ಕೋರ್ಟ್ ನೋಡೋದು ಲೀಗಲ್ ಏರ್ಸ್ ಯಾರು ಅಂದರೆ, ಮುಖ್ಯವಾಗಿ ಈ ಆಸ್ತಿಯ
ಓನರ್ಶಿಪ್ ಯಾರ ಹತ್ರ ಇತ್ತು, ಅವರ ಮಕ್ಕಳು ಯಾರು, ಅವರ ಲೀಗಲ್ ಏರ್ಸ್ ಯಾರು ಅಂತ ಪ್ರಮುಖವಾಗಿ ನೋಡುತ್ತದೆ. ಮತ್ತೆ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್ ಅಂತ ನೋಡುತ್ತೆ. ಆ ಪ್ರಾಪರ್ಟಿ ಅವ್ರ ಸೆಲ್ಫ್ ಅಕ್ವೈರ್ಡ್ ಆಗಿದೆಯಾ ಇಲ್ಲ ಅವರ ಮುತ್ತಾತ ಪ್ರತಾಜಿತ ಆಗಿತ್ತು ಅನ್ನೋದನ್ನ ನೋಡುತ್ತೆ. ಫಸ್ಟ್ ಅದನ್ನ ವೆರಿಫೈ ಮಾಡುತ್ತೆ. ಮತ್ತೆ ಹೀಬಾ ಜಿನಿಯನ್ ಆಗಿದೆಯಾ ಅಂತ, ಅಂದ್ರೆ ಅವ್ರೇನು ಓರಲ್ ಆಗಿ ಮಾಡ್ಕೊಂಡಿರ್ತಾರೆ ಹಿಬಾ, ಅದು ಜಿನಿಯನ್ ಕಾಸ್ ಇದೆಯಾ, ಜಿನಿಯನ್ ಆಗಿದೆಯಾ, ಆ ಮಾತುಕತೆ ಏನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಎಕ್ಸೆಪ್ಟೇಷನ್ಸ್ ಇದೆಯಾ ಅದರಲ್ಲಿ, ಮತ್ತೆ ಗಿಫ್ಟ್ ಡಿಕ್ಲೇಷನ್ ಇದೆಯಾ ಅಂತ ಇವೆಲ್ಲ ನ್ಯಾಯಾಲಯ ನೋಡುತ್ತೆ. ಇವೆಲ್ಲ ನೋಡಿ ಎಲ್ಲ ಪರಿಶೀಲಿಸಿದ ಮೇಲೆ ಮತ್ತೆ ಪೊಸಿಷನ್ ಯಾರ ಬಳಿ ಇತ್ತು, ಆ ಸಮಯದಲ್ಲಿ ಈ ಪೊಸಿಷನ್ ಇವರು ಏನು ವಿವಾದ ಆಗಿದೆ ಆ ಪೊಸಿಷನ್ ಯಾರ ಹತ್ರ ಇತ್ತು ಅನ್ನೋದನ್ನ ನೋಡುತ್ತೆ. ಮತ್ತೆ ಫ್ರಾಡ್ ಆಗಿದೆಯಾ ಅಂತ, ಫ್ರಾಡ್ ಅಕಸ್ಮಾತ್ ಏನಾದ್ರು ಅವರ ಮಧ್ಯೆ ಫ್ರಾಡ್ ಆಗಿದ್ದರೆ, ಯಾರಾದ್ರೂ ತೊಂದರೆ ಆಗಿದ್ದರೆ ಫ್ರಾಡ್ ಮಾಡಿ ಅದನ್ನು ಗಮನಿಸುತ್ತೆ. ಮತ್ತೆ ಇದರ ಜೊತೆಗೆ ಕನ್ಸೆಂಟ್ ಇದೆಯಾ ಅಂತ, ಎಲ್ಲರ ಕುಟುಂಬದಲ್ಲಿ ಇರುವ ಎಲ್ಲರ ಕನ್ಸೆಂಟ್ ಇದೆಯಾ ಅನ್ನೋದನ್ನ ನೋಡುತ್ತೆ. ಈ ನಿಟ್ಟಿನಲ್ಲಿ ರೆವೆನ್ಯೂ ರೆಕಾರ್ಡ್ ಏನು ಹೇಳುತ್ತದೆ ಅದನ್ನು ಕೂಡ ನ್ಯಾಯಾಲಯ ನೋಡುತ್ತೆ. ಈ ರೀತಿಯಾಗಿ ಮುಸ್ಲಿಂ ಲಾ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಲೀಗಲ್ ಪ್ರಿನ್ಸಿಪಲ್ ಏನೆಂದರೆ, RTCನಲ್ಲಿ ಹೆಸರಿದ್ದರೆ ಮಾತ್ರ ಫುಲ್ ಓನರ್ಶಿಪ್ ಅಂತ ಆಗೋದಿಲ್ಲ. ಕೋರ್ಟ್ ಆಕ್ಚುಲಿ ಸಕ್ಸೆಷನ್ ರೈಟ್ಸ್ ಮತ್ತು ಎವಿಡೆನ್ಸ್ ಪರಿಶೀಲಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಯಾವುದೇ ಧರ್ಮವಾಗಿರಲಿ ಅದರಲ್ಲಿ ಕೋರ್ಟ್ ಅಂದ್ರೆ ನ್ಯಾಯಾಲಯ ನೋಡುವಂಥದ್ದು ಮೊದಲು ಅವರ ವೈಯಕ್ತಿಕ ಧರ್ಮ ಆಚರಣೆಗಳಾಗಲಿ ಅವರ ವೈಯಕ್ತಿಕ ಒಪ್ಪಂದಗಳಾಗಲಿ ಅವೆಲ್ಲ ಒಂದು ಬದಿಯಲ್ಲಿ ನೋಡಿದರೆ, ಇನ್ನೊಂದು ಬದಿಯಲ್ಲಿ ಮುಖ್ಯವಾಗಿ ನೋಡುವಂತಹದ್ದು ನ್ಯಾಯಾಲಯ RTCನಲ್ಲಿ ಹೆಸರಿದ್ದ ತಕ್ಷಣ ಅದನ್ನ ಓನರ್ಶಿಪ್ ಅಂತ ಯಾವ ನ್ಯಾಯಾಲಯವೂ ಒಪ್ಕೊಳ್ಳೋದಿಲ್ಲ. ಅದರ ತಕ್ಕ ಹಾಗೆ ಕೋರ್ಟ್ ಆಕ್ಚುಲ್ ಆಗಿ ನೋಡುವಂಥದ್ದು ಸಕ್ಸೆಷನ್ ರೈಟ್ಸ್. ಈ ಸಕ್ಸೆಷನ್ ರೈಟ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಸಕ್ಸೆಷನ್ ಆಕ್ಟ್ ಇದ್ರ ಪ್ರಕಾರ ಅವ್ರಿಗೆ ಆಸ್ತಿ ವಿಭಾಗ ಆಗಬೇಕಿದೆಯೇ, ಹೋಗಿದೆಯೇ ಇಲ್ಲವೇ ಅನ್ನೋದನ್ನ ನೋಡುತ್ತೆ. ಒಂದು ವೇಳೆ ಆ ರೀತಿಯಾಗಿ ಸಕ್ಸೆಷನ್ ಆಕ್ಟ್ ಅಲ್ಲಿ ಇರುವಂತಹವ್ರನ್ನ ಬಿಟ್ಟು ಬೇರೆಯವ್ರು ಮಾಡಿಕೊಂಡಿದ್ರೆ ಅದನ್ನ RTC ಎಂಟ್ರಿ ಮಾಡಿದರೆ ಅದರ ಮೇಲೆ ಗಮನ ಹರಿಸುತ್ತೆ, ಅದರ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದು ಇನ್ನು ನ್ಯಾಯದ ರೀತಿಯಲ್ಲಿ ಇದೆಯಾ ಇಲ್ಲ ಅನ್ಯಾಯದ ರೀತಿಯಲ್ಲಿ ಅನ್ನೋದನ್ನ ತನ್ನ ಜಡ್ಜ್ಮೆಂಟ್ ನಲ್ಲಿ ತಿಳಿಸುತ್ತೆ. ಈ ನಿಟ್ಟಿನಲ್ಲಿ ಕೋರ್ಟ್ ನೋಡುವಂಥದ್ದು ಆಕ್ಚುಯಲ್ ಸಕ್ಸೆಷನ್ ರೈಟ್ಸ್ ಮತ್ತು ಎವಿಡೆನ್ಸ್ ಅನ್ನು ಪರಿಶೀಲಿಸುತ್ತೆ. ಎವಿಡೆನ್ಸ್ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಎವಿಡೆನ್ಸ್ ಅನ್ನು ಪರಿಶೀಲಿಸುತ್ತೆ. ಎಲ್ಲ ದಾಖಲೆಗಳು ತಕ್ಕ ಹಾಗೆ ಇರಬೇಕಾಗುತ್ತದೆ ಎವಿಡೆನ್ಸ್ ಮೂಲಕ. ಈ ನಿಟ್ಟಿನಲ್ಲಿ ರಿಲಿವೆಂಟ್ ಲೀಗಲ್ ಪ್ರಿನ್ಸಿಪಲ್ಸ್ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಲಾ ಇದರಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937, ಇನ್ನೊಮ್ಮೆ ಮುಸ್ಲಿಂ ಪರ್ಸನಲ್ ಲಾ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937, ಮುಸ್ಲಿಂ ಇನ್ಹೆರಿಟೆನ್ಸ್ ಪ್ರಿನ್ಸಿಪಲ್ಸ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮತ್ತೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಇವೆಲ್ಲ ಕೂಡ ಮುಸ್ಲಿಂ ಲಾ ಅವರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಗಮನ ಹರಿಸುತ್ತೆ. ಅದರಲ್ಲಿ ಏನು ಆ ಕಾನೂನಲ್ಲಿ ಏನಿದೆಯೋ ಏನು ಹೇಳಿದೆಯೋ ಅದನ್ನೆಲ್ಲ ಗಮನ ಹರಿಸುತ್ತೆ. ಅದರ ಜೊತೆಗೆ ಸಾಕ್ಷಿಗಳು ಏನಿದೆಯೋ ಅಲ್ಲಿ ಅದನ್ನು ಗಮನ ಹರಿಸುತ್ತೆ. ಇವೆಲ್ಲ ಗಮನ ಹರಿಸಿದ ಮೇಲೆ ಮಾತ್ರ ಕೋರ್ಟ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಮುಸ್ಲಿಂ ಲಾ ಪ್ರಕಾರ ಮುಸ್ಲಿಂ ಜನಾಂಗದಲ್ಲಿ ಮುಸ್ಲಿಂ ಒಂದು ಕುಟುಂಬಗಳಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದ್ದರೆ, ಅಂದರೆ ಆಸ್ತಿ ವಿಚಾರ ಬಗ್ಗೆ ಅವರ ಭಾಗ ಬರದೆ ಅಕಸ್ಮಾತ್ ಭಾಗ ಕೊಡದೆ ಒಬ್ಬರೇ ತೆಗೆದುಕೊಂಡಿದ್ದಾರೆ, ಈ ರೀತಿ ಆಗಿದ್ದಾಗ ಅವರಿಗೆ ಲೀಗಲ್ ರೆಮಿಡೀಸ್ ಏನಿರುತ್ತೆ ಅಂತ ಇಲ್ಲಿ ತಿಳಿಯೋಣ. ಮುಸ್ಲಿಂ ಫ್ಯಾಮಿಲಿ ಮೆಂಬರ್ಸ್ ಮಾಡಬಹುದಾದ ಕ್ರಮಗಳು ಏನೆಂದರೆ, ಪಾರ್ಟಿಷನ್ ಸೂಟ್ ಫೈಲ್ ಮಾಡಬಹುದು ಅಂಡರ್ ದಿ ಮುಸ್ಲಿಂ ಲಾ. ಅದರಲ್ಲಿ ಅದು ತಕ್ಕ ಹಾಗೆ ಡಾಕ್ಯುಮೆಂಟ್ಸ್ ಒದಗಿಸಬೇಕಾಗುತ್ತೆ. ಪಾರ್ಟಿಷನ್ ಸೂಟ್ ಫೈಲ್ ಮಾಡಬಹುದು. ಮತ್ತೆ ಡಿಕ್ಲರೇಷನ್ ಕೇಳಬಹುದು. ಅದೇ ಪಾರ್ಟಿಷನ್ ಸೂಟಲ್ಲಿ ಯಾವ ನಿಮ್ಮ ಪ್ರಾಪರ್ಟಿ ನಿಮ್ಗೆ ಎಷ್ಟು ಭಾಗ ಬರಬೇಕು, ಎಷ್ಟು ಇದೆ ಅದರಲ್ಲಿ ನಿಮ್ಮ ಭಾಗದ ವಸ್ತು ಶೇರ್, ಇದನ್ನ ಡಿಕ್ಲರೇಷನ್ ಅನ್ನು ಕೋರ್ಟ್ನಲ್ಲಿ ಕೇಳಬಹುದು. ನಂತರ ಇಲ್ಲಿಗಲ್ ಸೇಲ್ಡ್ ಚಾಲೆಂಜ್ ಮಾಡಬಹುದು. ಈ ರೀತಿಯಾಗಿ ತಮಗೆ ಯಾರು ಮುಸ್ಲಿಂ ಬಾಂಧವರು ಇರ್ತಾರಲ್ಲ ಅವರ ಮನೆಯಲ್ಲಿ ಅವರ ಕುಟುಂಬಗಳಲ್ಲಿ ಅವರ ಅಲ್ಲಿರುವಂಥ ಕುಟುಂಬ ಸದಸ್ಯರಿಗೆ ಗೊತ್ತಿಲ್ಲದಂತೆ ಇಲ್ಲಿಗಲ್ ಆಗಿ ಸೇಲ್ಡ್ ಯಾರಾದರೂ ಒಬ್ಬ ಮಾಡಿದರೆ, ಮನೆಯಲ್ಲಿ ಒಬ್ಬ ಯಾರಾದರೂ ಬೇರೆ ಮಾಟ ಮಾಡಿದರೆ ಅಂತಹ ಒಂದು ಸೇಲ್ಡ್ ಮೇಲೆ ಚಾಲೆಂಜ್ ಮಾಡಬಹುದು. ಮತ್ತೆ ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು. ಈ ರೀತಿಯಾಗಿ ಕೇಸ್ ಫೈಲ್ ಮೋಸ ಮಾಡಿದ ಒಂದು ಕ್ರಮಗಳ ಬಗ್ಗೆ ಮತ್ತೆ ಇಲ್ಲಿಗಲ್ ಸೇಲ್ಡ್ ಬಗ್ಗೆ ಪೊಸಿಷನ್ ತಗೊಂಡಿದ್ರೆ ಅದರ ಮೇಲೆ ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು. ಮತ್ತೆ ಮುಟೇಷನ್ ಎಂಟ್ರೀಸ್ ಚಾಲೆಂಜ್ ಮಾಡಬಹುದು. ಈ ರೀತಿಯಾಗಿ ಎಂಟ್ರಿ ಆಗಿರುವಂಥ ಮುಟೇಷನ್ ಕೂಡ ಚಾಲೆಂಜ್ ಮಾಡಿ ಪ್ರಕರಣ ದಾಖಲಿಸಬಹುದು. ಸಪರೇಟ್ ಪೊಸಿಷನ್ ಕೇಳಬಹುದು. ಇದರಲ್ಲೇ 3 ಕೇಳಬಹುದು. ಅಂದರೆ ಪಾರ್ಟಿಷನ್ ಸೂಟ್ನಲ್ಲಿ ಡಿಕ್ಲರೇಷನ್, ಇಲ್ಲಿ ಸೇಲ್ಡ್ ಏನಾದರೂ ಮಾಡಿದ್ರೆ ಇಲ್ಲಿಗಲ್ ಸೇಲ್ಡ್ ಮಾಡಿದ್ರೆ ಇಲ್ಲಿಗಲ್ ಸೇಲ್ಡ್ ಮೇಲೆ ಚಾಲೆಂಜ್ ಮಾಡ್ಬೋದು, ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು ಅದರ ಮೇಲೆ, ಮತ್ತೆ ಮುಟೇಷನ್ ಎಂಟ್ರೀಸ್ ಇದು ರದ್ದು ಮಾಡೋದಕ್ಕೆ
ನಾವು ಕೋರ್ಟ್ನಲ್ಲಿ ಕೇಳಬಹುದು. ಮತ್ತು ಸಪ್ರೇಟ್ ಪೊಸಿಷನ್ ಇವೆಲ್ಲ ಬಿಟ್ಟು ಮತ್ತು ಇದರ ನಂತರ ಅವರು ಬರಬೇಕಿರುವಂಥ ಶೇರ್ನ ಭಾಗದ ವಸ್ತುವನ್ನು ಸಪ್ರೇಟಾಗಿ ಪೊಸಿಷನ್ ಕೇಳಬಹುದು. ಮತ್ತು ಫ್ರಾಡ್ ಪ್ರೂವ್ ಆದರೆ ಕ್ರಿಮಿನಲ್ ಕಂಪ್ಲೇಂಟ್ ಕೂಡ ಕೊಡಬಹುದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಇಲ್ಲಿ ಬರುತ್ತದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗಾಗಲಿ, ಮುಸ್ಲಿಂ ಒಂದು ಸಮುದಾಯದಲ್ಲಿ ಅವರ ಹೆಣ್ಣು ಮಕ್ಕಳಿಗಾಗಲಿ, ಅವರ ಅಣ್ಣ ತಮ್ಮಂದಿರಿಗಾಗಲಿ, ಅವರ ಕುಟುಂಬದಲ್ಲಿ ಯಾರಿಗೇ ಆಗಲಿ ಒಂದು ವಿಚಾರವಾಗಿ ಸೇಲ್ ಮಾಡಿದ್ದು, ಇಲ್ಲಿಗಲ್ ಸೇಲ್ ಮಾಡೋದು ಒಂದಲ್ಲದೆ, ಈ ಫ್ರಾಡ್ ಪ್ರೂವ್ ಅಂದರೆ ಏನಾದ್ರು ಫ್ರಾಡ್ ಮಾಡಿದರೆ ಅವ್ರಿಗೆ ಗೊತ್ತಿಲ್ಲದೆ ಸಹಿ ಹಾಕ್ಸ್ಕೊಂಡಿರೋಂಥದ್ದು, ಇವರ ಸಹಿನ ಅವರೇ ಹಾಕ್ಕೊಂಡು ಮಾರಾಟ ಮಾಡ್ದಂಗೆ, ಇಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಂಗೆ, ಯಾರು ಅವ್ರಿಲ್ಲ ಅಂತ ತೋರಿಸ್ದಂಗೆ, ಮನೆಯಲ್ಲಿ ನಾನು ಒಬ್ಬನೇ ಇರೋದು, ಮಿಕ್ಕವ್ರು ಯಾರು ಇಲ್ಲ, ನಾನು ಒಬ್ಬನೇ ಅಂತ ಹೇಳಿ ಸೇಲ್ ಮಾಡಿರುವಂಥ ಪರಿಸ್ಥಿತಿ ಇದ್ದಾಗ, ಆ ರೀತಿಯಾಗಿ ಫ್ರಾಡ್ ಅಂತ ಇದ್ದಾಗ ಫ್ರಾಡ್ನ ಪ್ರೂವ್ ಮಾಡಿದರೆ ಅವರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಕೂಡ ಕೊಡಬಹುದು. ಮತ್ತು ಹಿಬಾ ವ್ಯಾಲಿಡಿಟಿ ಚಾಲೆಂಜ್ ಮಾಡಬಹುದು. ಈ ಏನು ಹಿಬಾ ಹೇಳ್ತಾರೆ ಓವರಲ್ ಆಗಿ ಮಾಡ್ಕೊಂಡಂಥ ಒಂದು ಏನು ಪದ್ಧತಿ ಇರೋದಿಲ್ಲ, ಅದರ ಮೇಲೆ ಕೂಡ ವ್ಯಾಲಿಡಿಟಿ ಮೇಲೆ ಚಾಲೆಂಜ್ ಮಾಡಬಹುದು. ಈ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದವರ ಒಂದು ಲೀಗಲ್ ಸಕ್ಸೆಷನ್ ಮತ್ತು ಲೀಗಲ್ ಒಂದು ಪಾರ್ಟೇಷನ್ ಏನು ಯಾವ ರೀತಿ ಮಾಡ್ಕೋಬಹುದು ಎಂಬುದರ ಬಗ್ಗೆ ಮೇಲೆ ತಿಳಿಸಿದಂತೆ ಎಲ್ಲವೂ ಒಂದು ಸಕ್ಸೆಷನ್ ಪ್ರಕಾರನೇ ಮುಂದುವರಿಯುತ್ತೆ. ಮತ್ತು ಕೊನೆಯ ಕಾನೂನು ಸತ್ಯ ಏನೆಂದರೆ, ಮುಸ್ಲಿಂ ಲಾ ಆಗಿರಲಿ, ಕ್ರಿಶ್ಚಿಯನ್ ಲಾ ಆಗಿರಲಿ, ಹಿಂದೂ ಲಾ ಆಗಿರಲಿ, ಪ್ರಾಪರ್ ಲೀಗಲ್ ನಾಲೆಡ್ಜ್ ಇಲ್ಲದಿದ್ದರೆ ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಹೆಚ್ಚಾಗುತ್ತದೆ. ಇದು ಗಮನಿಸಬೇಕಾದಂತಹ ಮುಖ್ಯವಾದ ವಿಚಾರ. ಎಲ್ಲ ಸಮುದಾಯದವರು ಕೂಡ, ಅದೇ ರೀತಿ ಮುಸ್ಲಿಂ ಸಮುದಾಯದವರು ಕೂಡ ಪ್ರಾಪರ್ ಲೀಗಲ್ ನಾಲೆಡ್ಜ್ ಇಲ್ಲದಿದ್ದರೆ ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಪ್ರಾಪರ್ ಲೀಗಲ್ ನಾಲೆಡ್ಜ್ ಅಂತ ಪಡೆದುಕೊಂಡಿರಬೇಕು ಮತ್ತು ತಿಳಿದುಕೊಂಡಿರಬೇಕು. ಗೊತ್ತಿಲ್ಲ ಅಂತಾರೆ ಒಳ್ಳೆ ವಕೀಲರನ್ನು ನೀವು ಹೋಗಿ ಅವ್ರ ಹತ್ರ ಕೇಳಿದ್ರೆ ಎಲ್ಲ ಹೇಳ್ತಾರೆ. ಈ ನಿಟ್ಟಿನಲ್ಲಿ RTCನಲ್ಲಿ ಹೆಸರು ಇದೆ ಅಂದರೆ ಆಟೋಮೆಟಿಕ್ಲಿ ಫುಲ್ ಓನರ್ಶಿಪ್ ಸಿಗೋದಿಲ್ಲ. ಒಬ್ಬನೇ ಮಾರಿದ ಅಂದರೆ ಆಟೋಮೆಟಿಕ್ಲಿ ವ್ಯಾಲಿಡ್ ಸೇಲ್ ಅಲ್ಲ. ಕೋರ್ಟ್ ಯಾವಾಗಲೂ ನೋಡೋದು ಸಕ್ಸೆಷನ್ ರೈಟ್ಸ್, ಲೀಗಲ್ ಎವಿಡೆನ್ಸ್, ಪೊಸಿಷನ್, ಫ್ಯಾಮಿಲಿ ಸರ್ಕಮ್ಸ್ಟಾನ್ಸಸ್. ಸ್ನೇಹಿತರೆ, ಇಷ್ಟೊತ್ತು ತಾವು ಏನು ಕೇಳಿಸಿಕೊಂಡಿರಿ ಎಲ್ಲ ಲೀಗಲ್ ಅಂದರೆ ಕಾನೂನಾತ್ಮಕವಾಗಿ ನಡೆಯುವಂತಹ ನಡೆಗಳು ಮುಸ್ಲಿಂ ಲಾ ಬಾಂಧವರಲ್ಲಿ ಈ ರೀತಿಯ ಸಕ್ಸೆಷನ್ ಆ್ಯಕ್ಟ್ರಿಂದ ಎಲ್ಲ ದಾಖಲೆಗಳನ್ನು ತಾವು ಎಲ್ಲ ವೆರಿಫೈ ಮಾಡಿದ ಮೇಲೆ ಅದರಲ್ಲಿ ತಮಗೇನಾದರೂ ತೊಂದರೆ ಆಗಿದ್ದರೆ, ತಮಗೆ ಗೊತ್ತಿಲ್ಲದ್ರೆ ಏನಾದ್ರು ಮಾರಾಟ ಮಾಡಿದರೆ ಮೊದಲು ನಿಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ. ಒಳ್ಳೆ ವಕೀಲರ ಹತ್ರ ಹೋಗಿ ಇದರ ಬಗ್ಗೆ ವಿಚಾರಣೆ ಮಾಡಿ, ನಿಮಗೆ ತೊಂದರೆ ಆಗಿದ್ದರೆ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಪ್ರಾಪರ್ಟಿ ಸೇಲ್ ಆಗಿದ್ದರೆ, ನಿಮ್ಮ ಪ್ರಾಪರ್ಟಿ ಭಾಗ ಬರಬೇಕಿದ್ರೆ ಮೊದಲು ಪ್ರಕರಣ ದಾಖಲಿಸಿ, ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿ ನಿಮ್ಮ ಶೇರನ್ನು ಪಡೆಯಬಹುದು. ಈ ನಿಟ್ಟಿನಲ್ಲಿ ಮುಂದಿನ ಪಾರ್ಟ್ 8ರಲ್ಲಿ ಇನ್ನೂ ಪವರ್ಫುಲ್ ಲೀಗಲ್ ಟ್ರೂತ್ ನೋಡೋಣ. ಅದು ಪಾರ್ಟೇಷನ್ ಸೂಟ್ ಕೋರ್ಟಿನಲ್ಲಿ ಹೇಗೆ ನಡೆಯುತ್ತದೆ. ಸ್ನೇಹಿತರೆ, ಮುಂದಿನ ಭಾಗ ಪಾರ್ಟ್ 8ರಲ್ಲಿ ಪಾರ್ಟೇಷನ್ ಸೂಟ್ ನ್ಯಾಯಾಲಯದಲ್ಲಿ ಯಾವ ರೀತಿಯಲ್ಲಿ ನಡೀತದೆ ಎಂಬುದನ್ನು ಕೂಲಂಕಷವಾಗಿ ಮುಂದಿನ ಭಾಗದಲ್ಲಿ ನೋಡೋಣ. ಪ್ರಿಲಿಮಿನರಿ ಡಿಕ್ರಿ ಅಂದರೆ ಏನು ತಿಳಿದುಕೊಳ್ಳೋಣ. ಫೈನಲ್ ಡಿಕ್ರಿ ಅಂದರೆ ಏನು ತಿಳಿದುಕೊಳ್ಳೋಣ. ಕಮಿಷನರ್ ರೋಲ್ ಇದರಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ. ಕೋರ್ಟ್ ಪಾರ್ಟೇಷನ್ಗೆ ಎಷ್ಟು ವರ್ಷ ಬೇಕಾಗಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಇವೆಲ್ಲವನ್ನು ಪ್ರಾಕ್ಟಿಕಲಿ ಮತ್ತು ಕಾನೂನು ಆಧಾರಗಳೊಂದಿಗೆ ನೋಡೋಣ. JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಕಾನೂನು ಅರಿವು ನಿಮ್ಮ ಹಕ್ಕಿನ ರಕ್ಷಣೆ ಆಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.